ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಇರಬೇಕು ಅಂದರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಲಾ ಆ್ಯಂಡ್ ಆರ್ಡ್ರು ಭಾಳ ಇಂಪಾರ್ಟೆಂಟು. ಇವತ್ತು ದಿನನಿತ್ಯ ಬ್ಯಾಂಕುಗಳ ದರೋಡೆ ನಡೀತಾ ಇದೆ. ಹಸುವಿನ ಕೆಚ್ಚಲು ಕುಯ್ಯುವಂಥದ್ದು, ಹಸುವಿನ ಹೊಟ್ಟೆ ಸೀಳುವಂಥದ್ದು, ರೇಪ್ ಕೇಸ್ಗಳು. ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಔಟ್. ಮೊನ್ನೆ CT ರವಿ ಪ್ರಕರಣ ಇರ್ಬೋದು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ. ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ. ಈ ದುಡ್ಡೆಲ್ಲಿಂದ ಬಂತು ಇವರಿಗೆ? ಇಷ್ಟೊಂದು ದೊಡ್ಡ ಇಷ್ಟು ಫ್ಲೆಕ್ಸು, ಬ್ಯಾನರು, ಬಸ್ಸುಗಳು, ಊಟ, ಈ 60% ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ, ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರ 60% ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ತೆರಿಗೆಗಳ ಏರಿಕೆ, ಹಾಲಿನ ಬೆಲೆ, ನೀರಿನ ಬೆಲೆ, ಪೆಟ್ರೋಲ್ ಬೆಲೆ, ಸ್ಟ್ಯಾಂಪ್ ಡ್ಯೂಟಿ, ಬಸ್ ದರ, ಈಗ ಮೆಟ್ರೋ ಟ್ರೈನು ಏರಿಸ್ತಾ ಇದ್ದಾರೆ, ಮತ್ತೆ ಹಾಲಿನ ದರ ಏರಿಸ್ತಾರೆ, ಮತ್ತೆ ಬಡ್ಜೆಟ್ ಮಾರ್ಚಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ಇನ್ನಷ್ಟು ಏರಿಕೆಗಳು. ಅಂದರೆ ಈ ಸರ್ಕಾರ ಬರೋಕ್ಕೆ ಮುಂಚೆ ನಾವು ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂದರು. ಈಗ ಎಲ್ಲ ತೆರಿಗೆಗಳನ್ನು ಏರಿಕೆ ಮಾಡಿ ಇವತ್ತು ಜನರ ತಲೆ ಮೇಲೆ ದೊಡ್ಡ ಹೊರೆಯನ್ನು ಹಾಕ್ತಾ ಇದ್ದಾರೆ. ಈಗಲೂ ಅಷ್ಟೇ, ಇನ್ನು ಈ ಬಡ್ಜೆಟಲ್ಲಿ ಸುಮಾರು 1,01,00,000 ಕೋಟಿಯಷ್ಟು ಡಿಫಿಷಿಯಟ್ ಅಲ್ಲ, ಸಾಲ ಮಾಡೋಕ್ಕೆ ಹೊರಟವ್ರು. ಮತ್ತೆ ರೆವಿನ್ಯೂ ಕಲೆಕ್ಷನ್ ಕೂಡ ಕಮ್ಮಿ ಆಗಿದೆ. ಈಗ ಅವರ ಫೈನಾನ್ಸ್ ಸೆಕ್ರೆಟರಿನೇ ಹೇಳಿದ್ದಾರೆ 20% ರೆವಿನ್ಯೂ ಕಲೆಕ್ಷನ್ನೇ ಕಡಿಮೆ ಆಗಿದೆ. ನಾವಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಬಡ್ಜೆಟ್ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಡ್ಜೆಟ್ ಮಾಡಿದರು. ಯಾವುದೇ ತೆರಿಗೆ ಹಾಕದೆ ಸರ್ಪ್ಲಸ್ ಬಡ್ಜೆಟ್ಟು. ನಮಗೆ ಲೋನ್ ತೆಗೆದುಕೊಂಡು ಹೋಗೋಕ್ಕೆ 25,000 ಕೋಟಿ ಅವಕಾಶ ಇದ್ದರು, ನಾವು ಲೋನ್ ತೊಗೊಂಡಿಲ್ಲ. ರಾಜ್ಯದ ಜನರ ಮೇಲೆ ಹೊರೆ ಬರಬಾರ್ದು ಅಂತೇಳಿ ನಾವು ಮಾಡಿಲ್ಲ. ಆದರೆ ಇವರು ಬಂದ ಮೇಲೆ ಮತ್ತೆ ಸಾಲ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂಥರ ಕೇರಳ ಥರ ಕೇರಳ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆಯಲ್ಲ, ಆ ಥರ ಇದನ್ನು ಕೂಡ ಆ ರೀತಿಯ ಒಂದು ಸರ್ಕಾರ ಆಗೋಕ್ಕೆ ಹೊರಟಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM. ನನಗನ್ಸುತ್ತೆ ನವಂಬರಲ್ಲಿ ಅವರು ಸ್ಥಾನ ಬಿಡಬೇಕಾಗ್ಬೋದು. ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಒಳಜಗಳ. ಇದರಲ್ಲಿ ಒಬ್ಬ ಆಡಳಿತ ಪಾರ್ಟಿ ವಿರೋಧ ಪಕ್ಷ ನಡೆಯುತ್ತೆ, ಆದರೆ ಆಡಳಿತ ಪಕ್ಷ ಅಧ್ವಾನ ಎದ್ದೋದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತೈತೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗಿರುವಂಥ ಸರ್ಕಾರ ಇದು, ಐಸಿಯುನಲ್ಲಿದೆ. ದಿನನಿತ್ಯ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಅಂತ ಒಬ್ಬೊಬ್ಬ MLAನೂ ಕೂಡ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರ ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆಗಳು ಆಗಿದೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಆ ದೃಷ್ಟಿಯಿಂದ ಈ ಸರ್ಕಾರ ಜನ ಎಷ್ಟು ಬೇಗ ಅಷ್ಟು ತೊಲಗೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಹೇಳಿ, ನೀವ್ಯಾರನ್ನು ಕೇಳ್ಬೇಕು? ಇಲ್ಲ, ನಂದು ಯಾರಿಗೂ ತಿಳಿಸಿ ನಾನು ಬಂದಿಲ್ಲ. ನಂದು ರಾತ್ರಿ 11 ಗಂಟೆಯಲ್ಲಿ ಫಿಕ್ಸ್ ಆಗಿದ್ದು ಪ್ರೋಗ್ರಾಮ್. ನಾನು ಆ್ಯಕ್ಚುಲಿ ಬರಲಿಲ್ಲ, ಗುರುಗಳು ಇಲ್ಲ ಬರಲೇಬೇಕು ಅಂತ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ವಿರೋಧ ಪಕ್ಷದಲ್ಲಿರೋ ನೀವು ನಿಮ್ಮಲ್ಲೇ ಗೊಂದಲ, ಅಧ್ಯಕ್ಷ ಸ್ಥಾನಕ್ಕೆ ಕಿತ್ತಾಟ. ಇವಾಗ ಚುನಾವಣೆ ನಡೀತಾ ಇದೆ, ಅದಕ್ಕೆ ಗೊಂದಲ. ಚುನಾವಣೆ ಆದಮೇಲೆ ಗೊಂದಲ ಎಲ್ಲ ನಿವಾರಣೆ ಆಗ್ತದೆ. ಕೇಂದ್ರ ಈಗ ಕೇಂದ್ರದ ನಾಯಕರು ಈಗಾಗಲೇ ಇದನ್ನೆಲ್ಲ ಗಮನಿಸಿದ್ದಾರೆ. ನೆನ್ನೆನೂ ಕೂಡ ಬಂದಿದ್ರು. ನನಗನ್ಸ್ತೈತೆ ಇದೆಲ್ಲ ಇನ್ನು 15 ದಿನದಲ್ಲಿ ನಾವು ಫೆಬ್ರವರಿಯಲ್ಲಿ ಅಧ್ಯಕ್ಷರ ನೇಮಕ ಮಾಡಲೇಬೇಕು. ಅದರಿಂದ ನಮ್ಮ ಚವ್ಹಾಣ್ ಅವರು ಎಲೆಕ್ಷನ್ ಉಸ್ತುವಾರಿಯಾಗಿ ಇದ್ದಾರೆ. ಅವ್ರು ಬಂದ ಮೇಲೆ ಯಾರು ಅಂತ ಘೋಷಣೆ ಮಾಡ್ತಾರೆ. ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗಲೇಬೇಕು.
ಇದು ವಿಜಯನಗರ ಘೋಷಣೆ ಆಗಿದೆ, ಅವತ್ತೂ ಮಾತಾಡ್ತಾನೆ ಇದ್ರು, ಅವತ್ತಿಂದ ನಿಂತೇ ಇಲ್ಲ. ನೋಡಿ, ಎಲ್ಲವನ್ನ ಹೈಕಮಾಂಡ್ ಕರೆಸಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಈಗ ಅವರು ಹೈಕಮಾಂಡು ನಮ್ಮ ರಾಷ್ಟ್ರೀಯ ನಾಯಕರು ಒಂದು ಬಿಗಿಯಾದ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದ್ಸರಿ ಅಧ್ಯಕ್ಷರು ಯಾಕೆ ನಮ್ಮ ಕರ್ನಾಟಕದ ಬಗ್ಗೆ ಈ ತರ ಆಗ್ತಿದೆ ಅಂತ ಎಲ್ಲ ನೋಡಿ, ನಮ್ದೊಂದು ಪ್ರಜಾಪ್ರಭುತ್ವದ ಪಾರ್ಟಿ, ಹೇಳಿಕೆಗಳನ್ನು ಕೊಡ್ತಾರೆ, ಆದರೆ ಅದನ್ನ 4 ಗೋಡೆ ಮಧ್ಯೆ ಕೊಡಬೇಕು. ಹೊರಗಡೆ ಕೊಟ್ಟರೆ ಅದು ಪಕ್ಷದ ವಿರುದ್ಧ ಆಗ್ತದೆ. ಯಾರೇ ಕೊಡ್ಬೋದು, ಈ ಗುಂಪು ಕೊಡ್ಬೋದು, ಆ ಗುಂಪು ಕೊಡ್ಬೋದು, ಯಾವುದೇ ಗುಂಪು ಕೊಟ್ಟರು ಕೂಡ ಅದು ತಪ್ಪೇ. ಅದನ್ನು ಪಕ್ಷ ಇವಾಗ ಸೀರಿಯಸ್ ಆಗಿ ತೊಗೊತಾ ಇದೆ.